ಲಾಸ್ಟ್ ವಿಡಿಯೋದಲ್ಲಿ ಪ್ರಾಫಿಟಬಿಲಿಟಿ ಮೆಟ್ರಿಕ್ಸ್ ಅಂದ್ರೆ ROE ಅಂದ್ರೆ ಏನು ಅನ್ನೋದನ್ನ ನಾವು ಡಿಸ್ಕಷನ್ ಮಾಡಿದ್ವಿ. ಬಟ್ ನೀವು ಯಾವ್ದಾದ್ರು ಒಂದು ಕಂಪನಿನ ಅನಾಲಿಸಿಸ್ ಮಾಡುವಾಗ ಕೇವಲ ROE ಅಷ್ಟೇ ನೋಡ್ಬಿಟ್ಟು ನೀವು ಆ ಕಂಪನಿನಲ್ಲಿ ಏನಾದ್ರು ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ನೀವು ಹುಚ್ಚರಾಗ್ಬಿಡ್ತೀರಾ. ಯಾಕಂತಂದ್ರೆ ಈ ಕಂಪನಿಗಳು ಬೇಕಂತಾನೆ ಜಾಸ್ತಿ ಸಾಲ ತಗೊಂಡ್ಬಿಟ್ಟು ಜಾಸ್ತಿ ಲಿವರೇಜ್ ನ ತಗೊಂಡ್ಬಿಟ್ಟು ಈ ROE ನ ಇನ್ಫ್ಲೇಟ್ ಮಾಡಿ ಅಂದ್ರೆ ಜಾಸ್ತಿ ಮಾಡಿ ನಿಮ್ಗೆ ತೋರಿಸ್ತಿರ್ತಾರೆ. ನೀವೇನಾದ್ರೂ ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ಈ ROE ಜೊತೆಗೆ ಈ ROCE ಕೂಡ ಅನಾಲಿಸಿಸ್ ಮಾಡಲೇಬೇಕು. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ROCE ಅಂದ್ರೇನು, ಇದನ್ನ ಯಾವ ರೀತಿ ಪ್ರಾಕ್ಟಿಕಲಿ ನೋಡೋದು ಅನ್ನೋದನ್ನ ನಾನು ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನು ನಿಮಗೆ ಯಾವಾಗ್ಲೂ ಹೇಳೋ ರೀತಿ ಏನಂತಂದ್ರೆ, ಸ್ಟಾಕ್ ಸ್ಕೂಲ್ ಚಾನಲ್ ಅಲ್ಲಿ ಯಾವ್ದು ಇದು ಕೋರ್ಸ್ ರಿಲೇಟೆಡ್ ಕಾಂಟೆಂಟ್ ಬರುತ್ತಲ್ವಾ, ಇದನ್ನ ನೋಡುವಾಗ ನೀವು ಪೆನ್ನು ಪೆನ್ಸಿಲ್ ಅಥವಾ ಒಂದು ನೋಟ್ಬುಕ್ ತಗೊಂಡು ಕೂತ್ಕೊಂಡು ನಾನು ಏನೇನು ಫಾರ್ಮುಲಾ ಹೇಳ್ತೀನಿ, ಕಾನ್ಸೆಪ್ಟ್ಸ್ ಹೇಳ್ತೀನಲ್ವಾ, ಅದನ್ನೆಲ್ಲ ನೋಟ್ ಮಾಡ್ಕೊಳ್ತಾ ಹೋಗಿ. ಒಂದ್ಸರಿ ನಾನು ನಿಮಗೆ ಹೇಳೋ ಕಾನ್ಸೆಪ್ಟ್ಸ್ ಎಲ್ಲ ಅರ್ಥ ಆಗ್ತಾ ಹೋದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ROCE ಎಕ್ಸ್ಪ್ಲೇನ್ ಮಾಡ್ತಿದ್ದೀನಲ್ವಾ, ಇದನ್ನ ನೀವೇನಾದ್ರೂ ಒಂದ್ಸರಿ ಅರ್ಥ ಮಾಡ್ಕೊಂಡು ನೋಟ್ ಮಾಡ್ಕೊಂಡು ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಇದು ಲೈಫ್ ಲಾಂಗ್ ತಲೆಯಲ್ಲಿ ಇದ್ದೇ ಇರುತ್ತೆ. ನೌ ಲೆಟ್ಸ್ ಗೆಟ್ ಬ್ಯಾಕ್ ಇನ್ ಟು ದಿ ಟಾಪಿಕ್. ROCE ಅಂತಂದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ. ಸೊ ಈ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ನಿಮ್ಗೆ ಅರ್ಥ ಆಗ್ಬೇಕಂತಂದ್ರೆ, ಎಕ್ಸಾಂಪಲ್ಗೆ ಈಗ ಎರಡು ಕಂಪನಿಗಳಿದಾವೆ ಅಂತ ಇಟ್ಕೊಳ್ಳಿ. ಒಂದು ಕಂಪನಿ ಎ, ಇನ್ನೊಂದು ಕಂಪನಿ ಬಿ. ಎರಡೂ ಕಂಪನಿಗಳು ಕೂಡ ಒಂದೇ ರೀತಿ ಬಿಸ್ನೆಸ್ ಮಾಡ್ತಿದ್ದಾವೆ. ಈಗ ಎ ಕಂಪನಿದಷ್ಟೇ ಸ್ಪೆಸಿಫಿಕ್ ಆಗಿ ಎಕ್ಸಾಂಪಲ್ ತಗೊಂಡು ಆ ಕಂಪನಿಯ ROE ಕ್ಯಾಲ್ಕುಲೇಟ್ ಮಾಡೋಣ. ಈಗ ಎ ಕಂಪನಿ ಇದೆಯಾ, ಈ ಎ ಕಂಪನಿ ಹತ್ರ 100 ಕೋಟಿ, ಲೈಕ್ ಈ ಕಂಪನಿಯ ಪ್ರಮೋಟರ್ ಇದ್ದಾನಲ್ವಾ, ಅವನು ಈ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ. ಅಂದ್ರೆ ಅವ್ನ ದುಡ್ಡನ್ನ ಹಾಕ್ಬಿಟ್ಟು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದಾನೆ. ಈ ಬಿಸ್ನೆಸ್ ನ ನಡೆಸಲಿಕ್ಕೆ ಅವನು ಇನ್ನೊಂದು 100 ಕೋಟಿನ ಬೇರೆ ಕಡೆಯಿಂದ ಸಾಲ ತಗೊಂಡ್ ಬಂದಿದ್ದಾನೆ. ಅಂದ್ರೆ ಟೋಟಲ್ 200 ಕೋಟಿನ ಯೂಸ್ ಮಾಡ್ಕೊಂಡು ಇವನು ಬಿಸ್ನೆಸ್ ಮಾಡ್ತಿದ್ದಾನೆ. ಏನಾಗುತ್ತಂದ್ರೆ ಇವನು 200 ಕೋಟಿನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ಬಿಸ್ನೆಸ್ ಮಾಡಿ 200 ಕೋಟಿ ಸೇಲ್ಸ್ ಕೂಡ ಮಾಡ್ತಾನೆ. ಸೇಲ್ಸ್ ಅಂದ್ರೆ ನಿಮಗೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಇದೊಂಥರ ವ್ಯಾಪಾರ ಇದ್ದಂಗೆ. ವ್ಯಾಪಾರ ಮಾಡ್ತಾನೆ 200 ಕೋಟಿ. ಈ 200 ಕೋಟಿ ವ್ಯಾಪಾರ ಮಾಡ್ತಾನಲ್ವಾ, ಇದರಲ್ಲಿ ಲೈಕ್ ರಾ ಮೆಟೀರಿಯಲ್ ಕಾಸ್ಟ್ ತೆಗೆದು, ಎಂಪ್ಲಾಯ್ ಕಾಸ್ಟ್ ತೆಗೆದು, ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ಟಿ, ಮತ್ತೆ ಇಂಟ್ರೆಸ್ಟ್ ತಗೊಂಡ್ ಬಂದಿದ್ರೆ ಅದಕ್ಕೆ ಯಾರಿಗಾದ್ರೂ ಸಾಲ ಕೊಡೋದಿದ್ರೆ ಸಾಲ ಕೊಟ್ಟು, ಸೊ ಇದನ್ನೆಲ್ಲ ತೆಗೆದ್ಬಿಟ್ಟು ಇವನಿಗೆ 20 ಕೋಟಿ ಪ್ರಾಫಿಟ್ ಕೂಡ ಆಗುತ್ತೆ. ನಾನು ನಿಮಗೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ROE ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ. ಈಗ ಎ ಬಿಸ್ನೆಸ್ ಇದೆಯಲ್ವಾ, ಈ ಬಿಸ್ನೆಸ್ ನ ROE ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಯಾವ ರೀತಿ ಮಾಡ್ತೀವಿ? ROE is equals to net profit of the company divided by shareholder equity. ಅಂದ್ರೆ ಓನರು ಈ ಕಂಪನಿನಲ್ಲಿ ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡಿದಾನೆ ಅಂತ. ಈ ಕಂಪನಿ ಪ್ರಾಫಿಟ್ ಎಷ್ಟು ಮಾಡಿದೆ? 20 ಕೋಟಿ ಪ್ರಾಫಿಟ್ ಮಾಡಿದೆ. ಈ ಕಂಪನಿನಲ್ಲಿ ಓನರ್ ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡಿದ್ದ? 100 ಕೋಟಿ ಇನ್ವೆಸ್ಟ್ ಮಾಡಿದ್ದ, 200 ಕೋಟಿ ಸಾಲ ತಗೊಂಡ್ ಬಂದಿದ್ದ. ಸೊ ನಾವು ROE ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ 100 ಕೋಟಿನ ಅಷ್ಟೇ ಯೂಸ್ ಮಾಡ್ತೀವಿ ಡಿನಾಮಿನೇಟರ್ ಅಲ್ಲಿ. ಸೊ 20 ಕೋಟಿ ಡಿವೈಡೆಡ್ ಬೈ 100 ಕೋಟಿ ಇಂಟು 100 ಮಾಡಿದ್ರೆ ನಮಗೆ 20% ಬರುತ್ತೆ. ಅಂದ್ರೆ ಎ ಬಿಸ್ನೆಸ್ ನ ROE 20% ಇದೆ ಅಂತ. ಸೇಮ್ ಇನ್ನೊಂದು ಬಿ ಬಿಸ್ನೆಸ್ ಅಂತ ಆವಾಗಲೇ ಹೇಳಿದ್ನಲ್ವಾ, ಈ ಬಿಸ್ನೆಸ್ ಕೂಡ ಸೇಮ್ ಬಿಸ್ನೆಸ್ ಮಾಡುತ್ತೆ. ಅಂದ್ರೆ ಲೈಕ್ ಈ ಎ ಕಂಪನಿ ಇದೆ, ಬಿ ಕಂಪನಿ ಇದೆಯಲ್ವಾ, ಈ ಕಂಪನಿ ಕೂಡ ಸೇಮ್ ಬಿಸ್ನೆಸ್ ಮಾಡುತ್ತೆ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನಂತಂದ್ರೆ, ಈ ಓನರ್ ಏನಿದ್ದಾನೆ ಅಲ್ವಾ, ಲೈಕ್ ಬಿ ಕಂಪನಿ ಓನರ್, ಇವನು ಯಾರ್ದೇ ಕಡೆ ಸಾಲ ಇಸ್ಕೊಂಡ್ ಬರ್ದೇನೆ 200 ಕೋಟಿ ಇವಂದೇ ಸ್ವಂತ ದುಡ್ಡನ್ನ ಹಾಕ್ಬಿಟ್ಟು ಬಿಸ್ನೆಸ್ ಮಾಡ್ತಾನೆ. ಈ ಕಂಪನಿನಲ್ಲೂ ಕೂಡ ಈ ವರ್ಷ 200 ಕೋಟಿ ವ್ಯಾಪಾರ ಅಂದ್ರೆ ಸೇಲ್ಸ್ ಆಗಿದೆ ಅಂತ ಇಟ್ಕೊಳ್ಳಿ. ಈ ಕಂಪನಿನೂ ಕೂಡ 20 ಕೋಟಿ ಪ್ರಾಫಿಟ್ ಮಾಡಿದೆ ಅಂತ ಇಟ್ಕೊಳ್ಳಿ. ಸೊ ಈ ಕಂಪನಿ ROE ಕ್ಯಾಲ್ಕುಲೇಟ್ ಮಾಡಿದ್ರೆ ROE ಎಷ್ಟು ಬರುತ್ತೆ? ROE ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. 20 ಕೋಟಿ ಡಿವೈಡೆಡ್ ಬೈ 200 crores ಅಂದ್ರೆ ಲೈಕ್ ಶೇರ್ ಹೋಲ್ಡರ್ ಇಕ್ವಿಟಿ. ಇದರಲ್ಲಿ ಪ್ರಮೋಟರ್ ಎಷ್ಟು ಇನ್ವೆಸ್ಟ್ ಮಾಡಿದೆ ಅನ್ನೋದನ್ನ ನಾವು ಡಿನಾಮಿನೇಟರ್ ಅಲ್ಲಿ ಹಾಕ್ಬೇಕಿತ್ತು. ಎ ಕಂಪನಿನಲ್ಲಿ 100 ಕೋಟಿ ಅಷ್ಟೇ ಲೈಕ್ ಓನರ್ ದುಡ್ಡಿತ್ತು. ಬಿ ಕಂಪನಿನಲ್ಲಿ 200 ಕೋಟಿ ಓನರ್ ದುಡ್ಡಿದೆ. ಸೊ 20 ಕೋಟಿ ಡಿವೈಡೆಡ್ ಬೈ 200 ಕೋಟಿ ಇಂಟು 100 ಮಾಡಿದ್ರೆ ನಮಗೆ 10% ಬರುತ್ತೆ. ಸೊ ಇದನ್ನ ಓವರ್ ಆಲ್ ಆಗಿ ಅನಾಲಿಸಿಸ್ ಮಾಡಿದ್ರೆ ತುಂಬಾ ಜನ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ, ಎ ಕಂಪನಿಯ ROE 20% ಇದೆ, ಸೊ ROE ಚೆನ್ನಾಗಿದೆ ಅಂತಂದ್ರೆ ನಾವು ಈ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೋಗ್ಬಿಟ್ಟು ಎಲ್ಲರೂ ಕೂಡ ಎ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಬಟ್ ಪ್ರಾಬ್ಲಮ್ ಏನಿದೆ, ಅವನು 100 ಕೋಟಿ ಎಲ್ಲೋ ಸಾಲ ತಗೊಂಡ್ ಬಂದಿದ್ದಾನೆ. ಬಿ ಕಂಪನಿ ROE ಎಷ್ಟಿತ್ತು? ಬಿ ಕಂಪನಿ ROE ಕೇವಲ 10% ಅಷ್ಟೇ ಇದೆ. ಜನ ಹೆಂಗ್ ಥಿಂಕ್ ಮಾಡ್ತಾರೆ ಅಂತಂದ್ರೆ, ಎ ಕಂಪನಿ ಕಂಪೇರ್ ಮಾಡಿದ್ರೆ ಬಿ ಕಂಪನಿ ROE ಕಡಿಮೆ ಇದೆ, 10% ಅಷ್ಟೇ ಇದೆ, ಈ ಕಂಪನಿನಲ್ಲಿ ನಾನು ಇನ್ವೆಸ್ಟ್ ಮಾಡಬಾರ್ದು ಅಂತ ಹೇಳ್ತಾನೆ. ಬಟ್ ಏನಂತಂದ್ರೆ ಬಿ ಕಂಪನಿನವನು ಎಲ್ಲಿ ಸಾಲ ತಗೊಂಡ್ ಬರ್ದೇನೆ ಅವನ್ ದುಡ್ಡಿಂದಾನೇ ಅವನು ಈ ತರ ಬಿಸ್ನೆಸ್ ಮಾಡ್ತಿರೋದ್ರಿಂದ ಅವನ್ ROE ಕಡಿಮೆ ಬಂದಿದೆ ಆಸ್ ಕಂಪೇರ್ ಟು ಕಂಪನಿ ಎ. ಯಾಕಂತಂದ್ರೆ ಕಂಪನಿ ಎ ಜಾಸ್ತಿ ಬೇರೆ ಕಡೆಯಿಂದ ಸಾಲ ತಗೊಂಡ್ ಬಂದಿದ್ದಾನೆ. ಸೊ ಇದನ್ನ ನಾವು ಈ ತರ ಕೇಸನ್ನ ನಾವು ಸಾರ್ಟ್ ಔಟ್ ಮಾಡ್ಬೇಕಂತಂದ್ರೆ ನಾವೇನ್ ನೋಡ್ಬೇಕಂತಂದ್ರೆ ROCE ನೋಡ್ಬೇಕು. ROCE ಅಂತಂದ್ರೆ ನಾನು ನಿಮ್ಗೆ ಅವಾಗ್ಲೇ ಹೇಳಿದೆ ಏನಂತಂದ್ರೆ, ಇದು ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೆ, ROE ನ ಪ್ರಾಫಿಟಬಿಲಿಟಿ ಮೆಟ್ರಿಕ್ಸ್ ಅಂತ ಕರೀತಾರೆ, ROCE ನ ಆಪರೇಷನಲ್ ಎಫಿಷಿಯನ್ಸಿ ಮೆಟ್ರಿಕ್ಸ್ ಅಂತ ಕರೀತಾರೆ. ಹಿಂಗ್ ಯಾಕೆ ಕರೀತಾರೆ ಅಂತ ನಾನು ನಿಮಗೆ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ROCE ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾ? ROCE ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತಂದ್ರೆ, ROCE is equals to
ಎಬಿಟ್ ಅಂದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಡಿವೈಡೆಡ್ ಬೈ ಟೋಟಲ್ ಕ್ಯಾಪಿಟಲ್ ಇನ್ವೆಸ್ಟೆಡ್. ಈ ಟೋಟಲ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಅಲ್ಲಿ ಏನೇನ್ ಬರುತ್ತೆ ಅಂತಂದ್ರೆ ಶೇರ್ ಹೋಲ್ಡರ್ಸ್ ಇಕ್ವಿಟಿ ಅಂದ್ರೆ ಈ ಕಂಪನಿ ಓನರ್ಸ್ ಎಷ್ಟು ದುಡ್ಡು ಇನ್ವೆಸ್ಟ್ ಮಾಡಿರ್ತಾರಲ್ವಾ ಅದು ಪ್ಲಸ್ ಡೆಟ್, ಇವೆರಡನ್ನೂ ಸೇರಿಸ್ಬಿಟ್ಟು ಎಷ್ಟು ಕಂಪನಿನಲ್ಲಿ ಟೋಟಲ್ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಇದೆಯಲ್ವಾ ಅದು ಡಿನಾಮಿನೇಟರ್ ಬರುತ್ತೆ. ಸೊ ROC ನ ಈ ತರ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕಂಡುಹಿಡಿತಾರೆ. ನಾನು ನಿಮ್ಗೆ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ, ಅವಾಗ ಗೊತ್ತಾಗುತ್ತೆ ROC ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ. ಅದಕ್ಕೆ ನೀವೇನ್ ಮಾಡಿ ಅಂತಂದ್ರೆ ಸ್ಕ್ರೀನರ್ ನ ಓಪನ್ ಮಾಡಿ ನಾವು ಹಳೆ ವಿಡಿಯೋದಲ್ಲೂ ಕೂಡ ವರುಣ್ ಬೆವರೇಜಸ್ ಕಂಪನಿಯ ಎಕ್ಸಾಂಪಲ್ ತಗೊಂಡಿದ್ವಿ. ಈ ವಿಡಿಯೋದಲ್ಲೂ ಕೂಡ ವರುಣ್ ಬೆವರೇಜಸ್ ಕಂಪನಿಯ ಎಕ್ಸಾಂಪಲ್ ತಗೊಳ್ತಿದ್ವಿ, ಯಾಕಂದ್ರೆ ಲೈಕ್ ಒಂದೇ ಬಿಸ್ನೆಸ್ ಇದ್ರೆ ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿರುತ್ತೆ ಅಂತ. ಸೊ ವರುಣ್ ಬೆವರೇಜಸ್ ಕಂಪನಿನ ಸ್ಕ್ರೀನರ್ ಓಪನ್ ಮಾಡಿ ವರುಣ್ ಬೆವರೇಜಸ್ ಅಂತ ಕಂಪನಿ ಸರ್ಚ್ ಮಾಡಿ ಹೋಗೋಣ. ನಾನು ಆಲ್ರೆಡಿ ವರುಣ್ ಬೆವರೇಜಸ್ ಕಂಪನಿ ಏನ್ ಮಾಡುತ್ತೆ ಅಂತ ತುಂಬಾ ಸರಿ ಹೇಳ್ಬಿಟ್ಟಿದ್ದೀನಿ. ಸೊ ನಿಮ್ಗೆ ಏನಾದ್ರು ಈ ಕಂಪನಿ ಏನ್ ಮಾಡುತ್ತೆ ಅಂತ ತಿಳ್ಕೊಬೇಕಂತಂದ್ರೆ ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿ ಓದಿ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಬಟ್ ಮತ್ತೆ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಗ ROC ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತಂದ್ರೆ ನಾನು ನಿಮ್ಗೆ ಆಲ್ರೆಡಿ ಫಾರ್ಮುಲಾ ಹೇಳಿದ್ನಲ್ವಾ. ಏನ್ ಫಾರ್ಮುಲಾ ಹೇಳಿ? ROC is equals to EBIT ಅಂದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಡಿವೈಡೆಡ್ ಬೈ ಟೋಟಲ್ ಕ್ಯಾಪಿಟಲ್ ಇನ್ವೆಸ್ಟೆಡ್. ಅಂದ್ರೆ ಇದರಲ್ಲಿ ಶೇರ್ ಹೋಲ್ಡರ್ ಇಕ್ವಿಟಿನೂ ಬರುತ್ತೆ, ಜೊತೆಗೆ ಕಂಪನಿ ಏನಾದ್ರು ಸಾಲ ತಗೊಂಡಿದ್ರೆ ಆ ಸಾಲ ಕೂಡ ಬರುತ್ತೆ. ಸೊ ಇದನ್ನ ಪ್ರಾಕ್ಟಿಕಲಿ ಯಾವ ರೀತಿ ನೋಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಲೈಕ್ ನೀವು ಸಿಂಪಲ್ ಆಗಿ ಬಂದ್ಬಿಟ್ಟು ಇಲ್ಲಿ ಲೈಕ್ ಆಡ್ ರೇಷಿಯೋಸ್ ಅಂತ ಇದೆಯಲ್ವಾ, ಆಡ್ ರೇಷಿಯೋಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ROC ಅಂತ ಆಡ್ ಮಾಡ್ಬಿಟ್ರೆ, ಎಕ್ಸಾಂಪಲ್ ಗೆ ಈಗ ROC ಅಂತ ಲೈಕ್ ಇಲ್ಲಿ ಸರ್ಚ್ ಮಾಡಿ ಆಡ್ ರೇಷಿಯೋ ಅಂತ ಕ್ಲಿಕ್ ಮಾಡ್ಬಿಟ್ರೆ ROC ಇಲ್ಲಿ ಆಡ್ ಆಗುತ್ತೆ. ಈ ಕಂಪನಿ ROC ಎಷ್ಟಿದೆ? 19.7 ರೂಪಾಯಿ ಇದೆ. ಅಂದ್ರೆ ಲೈಕ್ 19.7% ಇದೆ. ಅಂದ್ರೆ ಈ ಕಂಪನಿ ಏನೋ 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಇದು ಎಫಿಷಿಯಂಟ್ ಆಗಿ 19 ರೂಪಾಯಿ 7 ಪೈಸೆನ ರಿಟರ್ನ್ ತೆಗಿತಿದೆ ಅಂತ ಇದರ ಅರ್ಥ. ಇದು ನಿಮ್ಗೆ ಇಲ್ಲಿ ರೇಷನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಬಟ್ ನಿಮಗೆ ಪ್ರಾಕ್ಟಿಕಲಿ ಗೊತ್ತಾಗ್ಬೇಕಲ್ವಾ ಕಂಪನಿನಲ್ಲಿ ಸಾಲ ಎಷ್ಟಿದೆ, ಶೇರ್ ಹೋಲ್ಡರ್ ಇಕ್ವಿಟಿ ಎಷ್ಟಿದೆ, ಎಷ್ಟು ಲೈಕ್ ಇದು ಕಂಪನಿ ಎಬಿಟ್ ಮಾಡ್ತಿದೆ ಅಂತ. ಸೊ ಅದನ್ನ ಹೆಂಗ್ ಮಾಡೋದು ಅಂತಂದ್ರೆ ಸಿಂಪಲ್ ಆಗಿ ನಾನು ನಿಮ್ಗೆ ತೋರಿಸ್ತೀನಿ. ಏನ್ ಮಾಡಿ ಅಂತಂದ್ರೆ ಮೊದಲು P&L ಸ್ಟೇಟ್ಮೆಂಟ್ ಬರ್ಬೇಕು, ಓಕೆನಾ. ಈ P&L ಸ್ಟೇಟ್ಮೆಂಟ್ ಅಂದ್ರೆ ಏನು, ಇದರಲ್ಲಿ ಏನೇನ್ ಕಾಂಪೋನೆಂಟ್ ಬರುತ್ತೆ, ಇದನ್ನ ಯಾವ ರೀತಿ ಅನಾಲಿಸಿಸ್ ಮಾಡೋದು, ಲೈಕ್ ಇದರಲ್ಲಿ ನೀವು ಮೇನ್ ಆಗಿ ಏನೇನ್ ನೋಡ್ಬೇಕು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈಗ ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. P&L ಸ್ಟೇಟ್ಮೆಂಟ್ ಅಂದ್ರೆ ಏನಂತಂದ್ರೆ ಇದರಲ್ಲಿ ಏನಿರುತ್ತೆ ಅಂತಂದ್ರೆ ಮೇನ್ ಆಗಿ ಕಂಪನಿನಲ್ಲಿ ಟೋಟಲ್ ಸೇಲ್ಸ್ ಎಷ್ಟಾಗಿದೆ ಅಂದ್ರೆ ವ್ಯಾಪಾರ ಎಷ್ಟಾಗಿದೆ, ಜೊತೆಗೆ ಈ ಕಂಪನಿನಲ್ಲಿ ಎಕ್ಸ್ಪೆನ್ಸ್ ಎಷ್ಟು ಬಂದಿದೆ. ಎಕ್ಸ್ಪೆನ್ಸ್ ನೋಡಿ, ಈ ಕಂಪನಿ ಸೇಲ್ಸ್ ಎಷ್ಟಾಗಿದೆ 2025ರಲ್ಲಿ 21,685 ಕೋಟಿ ಸೇಲ್ಸ್ ಅಂದ್ರೆ ವ್ಯಾಪಾರ ಆಗಿದೆ. ಎಕ್ಸ್ಪೆನ್ಸ್ ಎಷ್ಟಾಗಿದೆ? 16,616 ಕೋಟಿ ಆಗಿದೆ. ಅಂದ್ರೆ ಲೈಕ್ ಈಗ ಸೇಲ್ಸ್ ಮಾಡೋದಕ್ಕೆ ಎಕ್ಸ್ಪೆನ್ಸ್ ಆಗುತ್ತಲ್ವಾ, ಏನೇನ್ ಎಕ್ಸ್ಪೆನ್ಸ್ ಅಂತೂ ಕೂಡ ನೀವು ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇಲ್ಲಿ ಗೊತ್ತಾಗುತ್ತೆ. ಮಟೀರಿಯಲ್ ಕಾಸ್ಟ್ ಅಂತ ಇದೆ, ಲೈಕ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂತ ಇದೆ, ಎಂಪ್ಲಾಯ್ ಕಾಸ್ಟ್ ಅಂತ ಇದೆ, ಅದರ್ ಕಾಸ್ಟ್ ಅಂತ ಇದೆ ಅಲ್ವಾ. ಸೊ ಇದನ್ನ ಈಗ ಸೇಲ್ಸ್ ಆಗಿರೋದಕ್ಕೆ ಏನೇನ್ ಎಕ್ಸ್ಪೆನ್ಸ್ ಆಗಿದೆ ಅಂತ ಇದಿರುತ್ತೆ. ಲೈಕ್ ನೀವು ಸೇಲ್ಸ್ ಅಲ್ಲಿ ಈ ಎಕ್ಸ್ಪೆನ್ಸಸ್ ನ ತೆಗೆದ್ರೆ ನಿಮಗೆ ಬರೋದೇನೆ ಆಪರೇಟಿಂಗ್ ಪ್ರಾಫಿಟ್ ಅನ್ನ ಎಬಿಟಾ ಅಂತಾನೂ ಕರೀತಾರೆ. ಎಬಿಟಾ ಅಂದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ ಡಿಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್. ಬಟ್ ನಮಗೆ ಫಾರ್ಮುಲಾದಲ್ಲಿ ಬೇಕಾಗಿರೋದೇನು, ಫಾರ್ಮುಲಾದಲ್ಲಿ ನಮಗೇನ್ ಬೇಕಂತಂದ್ರೆ ಇಬಿಟ್ ಬೇಕು, ಎಬಿಟಾ ಅಲ್ಲ ಇಬಿಟ್ ಬೇಕು. ಲೈಕ್ ಈ ಇಬಿಟ್ ಅಂದ್ರೆ ಏನಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈಗ ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇದು ಮಾರ್ಜಿನ್ ಆಯ್ತಾ. ಈ ಮಾರ್ಜಿನ್ ನಲ್ಲಿ ಲೈಕ್ ಅಂದ್ರೆ ಈ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಲೈಕ್ ನಮಗೆ ನೆಕ್ಸ್ಟ್ ಅದರ್ ಇನ್ಕಮ್ ಅಂತ ಬರುತ್ತೆ. ಲೈಕ್ ಬಿಸ್ನೆಸ್ ಬಿಟ್ಟು ಮತ್ತೇನಾದ್ರು ಅದರ್ ಇನ್ಕಮ್ ಬರ್ತಿದೆ, ಅದರಿಂದ ಅದು ಎಷ್ಟು ಬಂದಿದೆ ಅಂತ ಇಲ್ಲಿ ಆಡ್ ಆಗಿರುತ್ತೆ. 352 ಕೋಟಿ ಇದೆ. ಇಂಟ್ರೆಸ್ಟ್ ಅಂತಿದೆ, ಲೈಕ್ ಈ ಕಂಪನಿ ಲೈಕ್ ಯಾರಿಗಾದ್ರೂ ಸಾಲ ತಗೊಂಡಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಕೂಡ ಕಟ್ತಿರುತ್ತೆ. ಸೊ ಅದನ್ನು ಕೂಡ ಇಲ್ಲಿ ಮೈನಸ್ ಮಾಡ್ತಾರೆ. ಅದಾದ್ಮೇಲೆ ಡಿಪ್ರಿಸಿಯೇಷನ್ ಅಂತ ಬರುತ್ತೆ. ಡಿಪ್ರಿಸಿಯೇಷನ್ ಅಂತಂದ್ರೆ ಏನಂತಂದ್ರೆ ಲೈಕ್ ಈಗ ಫಾರ್ ಎಕ್ಸಾಂಪಲ್ ಈಗ ನಾನೊಂದು ಇಲ್ಲಿ ವಿಡಿಯೋ ಮಾಡ್ತಿದ್ದೀನ, ಈ ವಿಡಿಯೋ ಮಾಡ್ಲಿಕ್ಕೆ ಒಂದು ಕ್ಯಾಮ್ರಾ ತಗೊಂಡ್ ಬಂದಿರ್ತೀನಿ. ಈ ಕ್ಯಾಮ್ರಾದ ಕಾಸ್ಟ್ ಎಷ್ಟಾಗಿದೆ, ಎಕ್ಸಾಂಪಲ್ ಓಕೆನಾ 1 ಲಕ್ಷ ಆಗಿದೆ ಅಂತ ಇಟ್ಕೊಳ್ಳಿ. ನಾ ಈ ಕ್ಯಾಮ್ರಾನ ಸಾಯೋವರೆಗೂ ಯೂಸ್ ಮಾಡ್ಬೋದಾ? ಸಾಯೋವರೆಗೂ ಯೂಸ್ ಮಾಡಕ್ಕಾಗಲ್ಲ. ಬಟ್ ಇದಕ್ಕೊಂದು ಲೈಫ್ ಸೈಕಲ್ ಅಂತ ಇರುತ್ತಲ್ವಾ, ಲೈಫ್ ಟೈಮ್ ಅಂತ ಇರುತ್ತಲ್ವಾ, ಒಂದು 5 ವರ್ಷ ಆದ್ಮೇಲೆ ಇದು ಕಂಪ್ಲೀಟ್ ಆಗಿ ಹಾಳಾಗಿ ಹೋಗ್ಬಿಡುತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಮತ್ತೆ ಯೂಶಲಿ ಕಂಪನಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಈ 1 ಲಕ್ಷ ಕೊಟ್ಟು ತಗೊಂಡ್ ಬಂದಿರೋ ಕ್ಯಾಮ್ರಾನ ಪ್ರತಿ ವರ್ಷ ಡಿಪ್ರಿಶಿಯೇಟ್ ಮಾಡ್ತಾ ಬರ್ತಾರೆ. ಅಂದ್ರೆ ವ್ಯಾಲ್ಯೂನ ಕಳ್ಕೊಳ್ತಾ ಬರುತ್ತಲ್ವಾ ಅದು ಕ್ಯಾಮ್ರಾ, ಅದನ್ನ ವ್ಯಾಲ್ಯೂನ ಕಡಿಮೆ ಮಾಡ್ತಾ ಬರ್ತಾರೆ. ಇದನ್ನ ಎಲ್ಲಿ ತೋರಿಸ್ತಾರೆ ಅಂತಂದ್ರೆ ಈ P&L ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ತಾರೆ. ಈಗ ನಾನೇನಾದ್ರು ನನ್ನ ಕಂಪನಿ P&L ಸ್ಟೇಟ್ಮೆಂಟ್ ಅಲ್ಲಿ ಈ ಕ್ಯಾಮ್ರಾದ ಡಿಪ್ರಿಸಿಯೇಷನ್ ತೋರಿಸೋದಾದ್ರೆ ಯಾವ ರೀತಿ ತೋರಿಸ್ತೀನಿ ಅಂತಂದ್ರೆ ಈಗ 1 ಲಕ್ಷ ಕೊಟ್ಟು ತಗೊಂಡ್ ಬಂದಿದ್ದೀನಿ ಕ್ಯಾಮ್ರಾ, ಓಕೆನಾ. ಸೊ ನಾನು ನೆಕ್ಸ್ಟ್ 5 ವರ್ಷಕ್ಕೆ ಯೂಸ್ ಮಾಡ್ತೀನಿ. 1 ಲಕ್ಷ ಡಿವೈಡೆಡ್ ಬೈ 5 ಮಾಡಿದ್ರೆ ಎಷ್ಟು ಬರುತ್ತೆ? 20,000 ಬರುತ್ತಲ್ವಾ. ಸೊ ಈ 20,000 ವ್ಯಾಲ್ಯೂ ಕಳ್ಕೊಳ್ತಿದೆ ಕ್ಯಾಮ್ರಾ ಅಂತ, ಡಿಪ್ರಿಸಿಯೇಷನ್ ಆಗ್ತಿದೆ ಅಂತ ನಾನು ಇಲ್ಲಿ ತೋರಿಸ್ತೀನಿ P&L ಸ್ಟೇಟ್ಮೆಂಟ್ ಅಲ್ಲಿ. ಸೇಮ್ ಅದೇ ರೀತಿನೇ ಈ ಕಂಪನಿಗಳು ಮಷಿನ್ ತಂದಿರ್ತವೆ, ಸಾಫ್ಟ್ವೇರ್ ತಂದಿರ್ತವೆ, ಬೇರೆ ಏನೇನೋ ತಂದಿರ್ತಾರಲ್ವಾ. ಸೊ ಅದನ್ನೆಲ್ಲ ಡಿಪ್ರಿಸಿಯೇಷನ್ ತೋರಿಸೋದು ಈ ಸೆಗ್ಮೆಂಟ್ ಅಲ್ಲಿ. ಸೊ ಈ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಸೊ ಇವನ್ನೆಲ್ಲ ತೆಗೆದ್ಮೇಲೆ ಬರೋದೇ ನಮಗೆ PBT ಅಂತಂದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ನಾವು ಈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅನ್ನ ಇಬಿಟ್ ಅಂತ ತಗೋಬಹುದು. ಇಬಿಟ್ ಅಂತ ತಗೋಬೇಕಂತಂದ್ರೆ ಆಕ್ಚುಲಿ ಇದರಲ್ಲಿ ಏನಂತಂದ್ರೆ ನಾವು ಇಂಟ್ರೆಸ್ಟ್ ಕೂಡ ಆಡ್ ಮಾಡ್ಬೇಕಾಗುತ್ತೆ. ಇಬಿಟ್ ಅಂತಂದ್ರೆ ಏನಂತಂದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಇಲ್ಲಿ ನೋಡಿ ಟ್ಯಾಕ್ಸ್ ಆಮೇಲೆ ಕಟ್ಟಿದ್ದಾರೆ. ಟ್ಯಾಕ್ಸ್ ಕಟ್ಟಕ್ಕಿಂತ ಮೊದಲು ನಮಗೆ 4,010 ಕೋಟಿ ಇದೆ. ಬಟ್ ಇದರಲ್ಲಿ ಇಂಟ್ರೆಸ್ಟ್ ಒಂದು ಮಿಸ್ಸಿಂಗ್ ಇದೆ. ಈ ಕಂಪನಿ ಇಂಟ್ರೆಸ್ಟ್ ಎಷ್ಟು ಕಟ್ಟಿದೆ? ಈ ಕಂಪನಿ ಎಷ್ಟು ಇಂಟ್ರೆಸ್ಟ್ ಕಟ್ಟಿದೆ? 196 ಕೋಟಿ ಇಂಟ್ರೆಸ್ಟ್ ಕಟ್ಟಿದೆ. ಸೊ 4,010 ಕೋಟಿಗೆ
ಪ್ಲಸ್ 196 ಕೋಟಿ ಆಡ್ ಮಾಡಿದ್ರೆ ನಮಗೆ ಇಬಿಟ್ ಬರುತ್ತೆ ಸಿಂಪಲ್ ಆಗಿ. ಓಕೆ, ನಿಮಗೆ P&L ಸ್ಟೇಟ್ಮೆಂಟ್ ಅಲ್ಲಿ ಇಬಿಟ್ ನ ಯಾವ ರೀತಿ ಕಂಡುಹಿಡಿಯೋದು ಅಂತ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈಗ ನಾನು ನಿಮಗೆ 2025 ಹೇಳಿದೆ. ಈಗ ನಾವು ಲೇಟೆಸ್ಟ್ ಕ್ವಾರ್ಟರ್ ಲೇಟೆಸ್ಟ್ ಇಯರ್ ಕಂಡು ಹಿಡಿಬೇಕಲ್ವಾ? ಈ ಇಯರ್ದು ಇಬಿಟ್ ನ ಯಾವ ರೀತಿ ಕಂಡು ಹಿಡಿಯೋದು? ಸಿಂಪಲ್, ಇಬಿಟ್ ಯಾವ ರೀತಿ ಕಂಡು ಹಿಡಿಯೋದು ಅಂತಂದ್ರೆ ಪಿಬಿಟಿ ಬರಬೇಕು. ಪಿಬಿಟಿ ಎಷ್ಟಿದೆ? 4195 ಕೋಟಿ ಇದೆಯಾ? ಈ 4195 ಕೋಟಿಗೆ 177 ಕೋಟಿ ಆಡ್ ಮಾಡಬೇಕು. ಆಡ್ ಮಾಡಿದ್ರೆ ನಮಗೆ ಇಬಿಟ್ ಬರುತ್ತೆ. ಇಬಿಟ್ ಎಷ್ಟು ಬರುತ್ತೆ? 4372 ಕೋಟಿ ಬರುತ್ತೆ. ಇದು ನಮ್ದು ನ್ಯೂಮರೇಟರ್ ಆಯ್ತು. ಈಗ ಫಾರ್ಮುಲಾದಲ್ಲಿ ROC ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ನಾವು ನ್ಯೂಮರೇಟರ್ ಕೂಡ ಕಂಡು ಹಿಡಬೇಕಲ್ವಾ? ನ್ಯೂಮರೇಟರ್ ಏನ್ ಹೇಳುತ್ತೆ? ಟೋಟಲ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಹೇಳುತ್ತೆ. ಟೋಟಲ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಅಲ್ಲಿ ಏನೇನ್ ಬರುತ್ತೆ? ಒಂದು ಶೇರ್ ಹೋಲ್ಡರ್ ಇಕ್ವಿಟಿ ಪ್ಲಸ್ ಈ ಕಂಪನಿ ಎಷ್ಟು ಡೆಟ್ ಅಂದ್ರೆ ಸಾಲ ತಗೊಂಡಿದೆ ಎರಡು ಕೂಡ ಬರುತ್ತೆ. ಅದೇ ಎಲ್ಲಿ ಗೊತ್ತಾಗುತ್ತೆ ಅಂತಂದ್ರೆ ಅದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಗೊತ್ತಾಗುತ್ತೆ. ನೀವು ಬ್ಯಾಲೆನ್ಸ್ ಶೀಟ್ P&L ಸ್ಟೇಟ್ಮೆಂಟ್ ಅಂದ ತಕ್ಷಣ ಹೆದರಕ್ ಹೋಗ್ಬೇಡಿ. ನಿಮಗೆ ಗೊತ್ತಿದ್ರೆ ಒಳ್ಳೇದು, ಓಕೆನಾ? ಗೊತ್ತಿಲ್ಲ ಅಂತಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈಗ ROC ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ಓಕೆನಾ? ಈಗ ನೀವು ಈ ಟೋಟಲ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ನ ಯಾವ ರೀತಿ ಕಂಡು ಹಿಡಿಯೋದು ಅಂತಂದ್ರೆ ನಾನು ನಿಮಗೆ ಹೇಳಿದೆ, ಒಂದು ಟೋಟಲ್ ಶೇರ್ ಹೋಲ್ಡರ್ ಇಕ್ವಿಟಿ ಜೊತೆಗೆ ಈ ಕಂಪನಿನಲ್ಲಿ ಸಾಲ ಎಷ್ಟು ತಗೊಂಡಿದೆ ಅಂತ ಎರಡನ್ನೂ ಆಡ್ ಮಾಡಬೇಕು. ಅದೇ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ನೀವು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬಂದ ತಕ್ಷಣ ಇಲ್ಲಿ ಇಕ್ವಿಟಿ ಕ್ಯಾಪಿಟಲ್, ರಿಸರ್ವ್ಸ್ ಮತ್ತೆ ಬಾರೋಯಿಂಗ್ಸ್ ಅಂತ 3 ಸೆಕ್ಷನ್ ಇರುತ್ತೆ, ಓಕೆನಾ? ಈ ಮೂರನ್ನು ಕೂಡ ಆಡ್ ಮಾಡಿದ್ರೆ ನಿಮಗೆ ಟೋಟಲ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಬರುತ್ತೆ. ಇಕ್ವಿಟಿ ಕ್ಯಾಪಿಟಲ್ ಅಂದ್ರೆ ಏನು, ರಿಸರ್ವ್ಸ್ ಅಂದ್ರೆ ಏನು, ಇದ್ರ ಬಗ್ಗೆ ಏನು ಈಗ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಬಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ROC ಕ್ಯಾಲ್ಕುಲೇಟ್ ಮಾಡುವಾಗ ಡಿನಾಮಿನೇಟರ್ ಅಲ್ಲಿ ಟೋಟಲ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಅಂತ ಬರುತ್ತೆ. ಈ ಟೋಟಲ್ ಇನ್ವೆಸ್ಟೆಡ್ ಕ್ಯಾಪಿಟಲ್ ನ ನಾವೇನಾದ್ರೂ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ಈ ರಿಸರ್ವ್ಸ್, ಇಕ್ವಿಟಿ ಕ್ಯಾಪಿಟಲ್ ಮತ್ತೆ ಬಾರೋವಿಂಗ್ಸ್ ನ ಆಡ್ ಮಾಡಬೇಕು ಅಂತ ಇಷ್ಟು ಸಿಂಪಲ್ ಆಗಿ ತಿಳ್ಕೊಳ್ಳಿ ಈಗ, ಓಕೆನಾ? ಈ ಮೂರನ್ನ ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? ಮೂರನ್ನು ಆಡ್ ಮಾಡೋಣ. 676 ಕೋಟಿ ಪ್ಲಸ್ 18902 ಕೋಟಿ ಪ್ಲಸ್ 2508 ಕೋಟಿ ಮೂರನ್ನು ಆಡ್ ಮಾಡಿದ್ರೆ ನನಗೆ 22086 ಕೋಟಿ ಬರುತ್ತೆ. ಮೇಲ್ಗಡೆ ನ್ಯೂಮರೇಟರ್ ಎಷ್ಟಿತ್ತು? ನ್ಯೂಮರೇಟರ್ 4372 ಕೋಟಿ ಇತ್ತು. ಡಿವೈಡೆಡ್ ಬೈ ನ್ಯೂಮರೇಟರ್ ಎಷ್ಟಿದೆ? ಡಿವೈಡೆಡ್ ಬೈ ಡಿನಾಮಿನೇಟರ್ ಎಷ್ಟಿದೆ? 22086 ಕೋಟಿ ಇದೆ. ಅದು ಡಿವೈಡೆಡ್ ಬೈ ಇದು ಮಾಡಿ ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂತಂದ್ರೆ 19.7% ಬರುತ್ತೆ. ಇಲ್ಲಿ ಮೇಲ್ಗಡೆ ಎಷ್ಟು ಕೊಟ್ಟಿದ್ರು? ಮೇಲ್ಗಡೆ ಎಷ್ಟಿತ್ತು ಅಂತಂದ್ರೆ 19.7% ಕೊಟ್ಟಿದ್ರ? ಸೇಮ್ ನಮ್ದು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಷ್ಟೇ ಬರ್ತಿದ್ಯಾ? ದಿಸ್ ಇಸ್ ಹೌ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ROCE. ಇಲ್ಲಿವರೆಗೂ ವರುಣ್ ಬೆವರೇಜಸ್ ಕಂಪನಿಯ ROC ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ. ಯಾಕಂದ್ರೆ ಒಂದೇ ಎಕ್ಸಾಂಪಲ್ ಅಲ್ಲಿ ನಿಮಗೆ ಇದು ಸ್ವಲ್ಪ ಕಾಂಪ್ಲಿಕೇಟ್ ಕೂಡ ಅನಿಸ್ತಿರ್ಬೋದು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಯಾವ್ದು ತಗೊಳ್ಳೋಣ? ಇನ್ಫೋಸಿಸ್ ಅಂತ ತಗೊಳ್ಳೋಣ, ಓಕೆನಾ? ಇನ್ಫೋಸಿಸ್ ಕಂಪನಿ ಎಲ್ಲರಿಗೂ ಗೊತ್ತಲ್ವಾ? ಲೈಕ್ ತುಂಬಾ ಜನ ಎಲ್ಲರೂ ಮಾತಾಡುವಾಗ ಏನ್ ಹೇಳ್ತಾರೆ ಹೇಳಿ, ಇನ್ಫೋಸಿಸ್ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಿ, TCS ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಿ, HDFC ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಿ ಅಂತ. ಸೊ ಅದಕ್ಕೆ ಇನ್ಫೋಸಿಸ್ ಕಂಪನಿ ತಗೊಳ್ಳೋಣ. ಸೊ ಈ ಇನ್ಫೋಸಿಸ್ ಕಂಪನಿ ROC ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ನೀವು ಆಲ್ರೆಡಿ ಇಲ್ಲೇ ಇರುತ್ತೆ, ಓಕೆನಾ? ROC ಎಷ್ಟಿದೆ? 40% ಇದೆ ಈ ಕಂಪನಿನಲ್ಲಿ. ಯಾಕೆ ಈ ಕಂಪನಿನಲ್ಲಿ ಜಾಸ್ತಿ ಇದೆ, ವರುಣ್ ಬೆವರೇಜಸ್ ಕಂಪನಿನಲ್ಲಿ ಕಡಿಮೆ ಇತ್ತು ಅಂತಂದ್ರೆ ವರುಣ್ ಬೆವರೇಜಸ್ ಕಂಪನಿ ಇಸ್ ಅಸೆಟ್ ಹೆವಿ ಬಿಸ್ನೆಸ್. ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಬಟ್ ಇನ್ಫೋಸಿಸ್ ಕಂಪನಿ ಏನಂತಂದ್ರೆ ಅಸೆಟ್ ಲೈಟ್ ಬಿಸ್ನೆಸ್. ಇವ್ರಿಗೆ ಏನು ಲೈಕ್ ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಬೇಡ, ಮಷಿನ್ಸ್ ಬೇಡ, ಏನು ಬೇಡ. ಇವ್ರು ಜಸ್ಟ್ ಒಂದು ಆಫೀಸು, ಒಂದು 4 ಜನ ಎಂಪ್ಲಾಯಿನ ಕುಂದಿರ್ಸ್ಬಿಟ್ರೆ ಅವ್ರದ್ದು ಬಿಸ್ನೆಸ್ ಆಗೇ ಬಿಡುತ್ತೆ. ಲೈಕ್ ಬಿಸ್ನೆಸ್ ಆಗುತ್ತೆ ಅಂತಂದ್ರೆ ಯಾರ್ದೋ ಕ್ಲೈಂಟ್ ಪ್ರಾಜೆಕ್ಟ್ ಕೊಡ್ತಾನೆ, ಅದನ್ನ ಇವ್ರು 4 ಜನ ಮಾಡ್ತಾರೆ, ಅದರಿಂದ ದುಡ್ಡು ಬರುತ್ತೆ. ಸೊ ಇದನ್ನ ಅಸೆಟ್ ಲೈಟ್ ಬಿಸ್ನೆಸ್ ಅಂತ ಕರೀತಾರೆ. ಅಸೆಟ್ ಲೈಟ್ ಬಿಸ್ನೆಸ್ ಗಳು ಏನಿರುತ್ತೆ ಅಂತಂದ್ರೆ ROE ಮತ್ತೆ ROC ಆಲ್ವೇಸ್ ಜಾಸ್ತಿ ಇದ್ದೇ ಇರುತ್ತೆ. ಅದಕ್ಕೇನೆ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಈ ROC ನ ಯಾವ ರೀತಿ ಕಂಪನಿಗಳಲ್ಲಿ ನೋಡ್ಬೇಕಂತ. ಬಟ್ ಈಗ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಇನ್ಫೋಸಿಸ್ ಕಂಪನಿನಲ್ಲಿ ಯಾವ ರೀತಿ ROC ನ ಕ್ಯಾಲ್ಕುಲೇಟ್ ಮಾಡೋದಂತ. ಸೊ ಈ ಇನ್ಫೋಸಿಸ್ ಕಂಪನಿನಲ್ಲಿ ROC ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತಂದ್ರೆ ನಾನು ನಿಮಗೆ ಸಿಂಪಲ್ ಆಗಿ ಏನ್ ಹೇಳಿದ್ದೆ, ROC ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ಇಬಿಟ್ ಡಿವೈಡೆಡ್ ಬೈ ಟೋಟಲ್ ಕ್ಯಾಪಿಟಲ್ ಇನ್ವೆಸ್ಟೆಡ್. ಇಬಿಟ್ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು? ಪ್ಯಾಟ್ ಅಂದ್ರೆ ಲೈಕ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರ್ಬೇಕು. ಎಷ್ಟಿದೆ? 39,995 ಕೋಟಿ ಇದೆ. ಪ್ಲಸ್ ಏನ್ ಆಡ್ ಮಾಡಬೇಕು? ಇಂಟ್ರೆಸ್ಟ್ ನ ಆಡ್ ಮಾಡಬೇಕು. ಇಂಟ್ರೆಸ್ಟ್ ಎಷ್ಟಿದೆ? 416 ಕೋಟಿ ಇದೆ. ಎರಡನ್ನೂ ಆಡ್ ಮಾಡಬೇಕು. ಅದು ನ್ಯೂಮರೇಟರ್ ಆಯ್ತು. ಡಿನಾಮಿನೇಟರ್ ಏನ್ ಬರುತ್ತೆ? ಬ್ಯಾಲೆನ್ಸ್ ಶೀಟಿಗೆ ಬರಬೇಕು. ಬ್ಯಾಲೆನ್ಸ್ ಶೀಟಿಗೆ ಬಂದ್ಬಿಟ್ಟು ಇಕ್ವಿಟಿ ಕ್ಯಾಪಿಟಲ್ ಎಷ್ಟಿದೆ? 2024 ಕೋಟಿ ಇದೆ. ಪ್ಲಸ್ ರಿಸರ್ವ್ಸ್ ಎಷ್ಟಿದೆ? 90,828 ಕೋಟಿ ಇದೆ. ಪ್ಲಸ್ ಬಾರೋಯಿಂಗ್ಸ್ ಎಷ್ಟಿದೆ? 9,176 ಕೋಟಿ ಇದೆ. ಈ ಮೂರನ್ನು ಆಡ್ ಮಾಡಿ ಡಿನಾಮಿನೇಟರ್ ಹಾಕಿ ಇಂಟು 100 ಮಾಡಿದ್ರೆ ನಮಗೆ ಇನ್ಫೋಸಿಸ್ ಕಂಪನಿ ROC 48% ಬರುತ್ತೆ. ಐ ಹೋಪ್ ನಿಮಗೆ ಈ ROC ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ನಾನು ನಿಮಗೆ ಅವಾಗ್ಲೇ ಹೇಳಿದ್ದೆ ಏನಂತಂದ್ರೆ ROE ನ ಪ್ರಾಫಿಟಬಿಲಿಟಿ ಮೆಟ್ರಿಕ್ಸ್ ಅಂತ ಕರೀತಾರೆ, ROC ನ ಆಪರೇಷನಲ್ ಎಫಿಷಿಯನ್ಸಿ ಮೆಟ್ರಿಕ್ಸ್ ಅಂತ ಕರೀತಾರೆ. ROE ನ ಯಾಕೆ ಪ್ರಾಫಿಟಬಿಲಿಟಿ ಮೆಟ್ರಿಕ್ಸ್ ಅಂತ ಕರೀತಾರೆ ಅಂತಂದ್ರೆ ನೀವೇ ಸಿಂಪಲ್ ಆಗಿ ನೋಡಿ. ROE ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ROE ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ ಇಕ್ವಿಟಿ ಕ್ಯಾಪಿಟಲ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ಶೇರ್ ಹೋಲ್ಡರ್ ಇಕ್ವಿಟಿಗೆ ಕಂಪನಿ ಎಷ್ಟು ಪಟ್ಟು ನನಗೆ ರಿಟರ್ನ್ ತೆಗೆದು ಕೊಡ್ತಿದೆ ಅಂತ ನೋಡ್ತಿದೀವಲ್ವಾ, ಅಂದ್ರೆ ಪ್ರಾಫಿಟ್ ಎಷ್ಟು ಪಟ್ಟು ಆಗ್ತಿದೆ ಅಂತ ನೋಡ್ತಿದೀವಲ್ವಾ, ಎಷ್ಟು ಪರ್ಸೆಂಟ್ ಆಗ್ತಿದೆ ಅಂತ ನೋಡ್ತಿದೀವಲ್ವಾ, ಅದಕ್ಕೆ ಇದನ್ನ ಪ್ರಾಫಿಟಬಿಲಿಟಿ ಮೆಟ್ರಿಕ್ಸ್ ಅಂತ ಕರೀತಾರೆ. ROC ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಯಾವ
ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ಇಬಿಟ್ ಡಿವೈಡೆಡ್ ಬೈ ಟೋಟಲ್ ಕ್ಯಾಪಿಟಲ್ ಇನ್ವೆಸ್ಟೆಡ್ ಮಾಡ್ತಿದೀವಿ. ಇಲ್ಲಿ ನಾವು ಶೇರ್ ಹೋಲ್ಡರ್ ಇಕ್ವಿಟಿ ಅಷ್ಟೇ ತಗೊಳ್ತಿಲ್ಲ, ಡೆಟ್ನು ಕೂಡ ಆಡ್ ಮಾಡ್ತಿದೀವಿ. ಮತ್ತೆ ನ್ಯೂಮರೇಟರ್ ಏನಿದೆ, ನ್ಯೂಮರೇಟರ್ ಅಲ್ಲಿ ಎಬಿಟ್ ಇದೆ. ಎಬಿಟ್ ಅಂತಂದ್ರೆ ಏನಂತಂದ್ರೆ ಇದು ಕಂಪ್ಲೀಟ್ಲಿ ಕಂಪನಿಗೆ ಬರೋ ಪ್ರಾಫಿಟ್ ಅಲ್ಲ, ಇದು ಏನಂತಂದ್ರೆ ಆಪರೇಷನ್ ಇಂದ ಕಂಪನಿ ಎಷ್ಟು ದುಡ್ಡನ್ನ ಜನರೇಟ್ ಮಾಡ್ತಿದೆ ಅಂತ ತೋರಿಸ್ತಿದೆ ಅಲ್ವಾ, ಅದಕ್ಕೆ ಇದನ್ನ ಆಪರೇಷನಲ್ ಎಫಿಷಿಯನ್ಸಿ ಮೆಟ್ರಿಕ್ಸ್ ಅಂತ ಕರೀತಾರೆ. ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ROE ಯಾವ ಕಂಪನಿನಲ್ಲಿ 15%, 20%, 25% ಅಂದ್ರೆ ಎಷ್ಟು ಜಾಸ್ತಿ ಇರುತ್ತಲ್ವಾ ಅಷ್ಟು ಚೆನ್ನಾಗಿರುತ್ತೆ ಕಂಪನಿ ಅಂತ ಹೇಳಿದ್ನಲ್ವಾ. ಸೇಮ್ ಅದೇ ರೀತಿನೇ ROCನು ಕೂಡ ಯಾವ ಕಂಪನಿಯಲ್ಲಿ 15%, 20% ಎಷ್ಟು ಜಾಸ್ತಿ ಇರುತ್ತಲ್ವಾ ಅಷ್ಟು ಚೆನ್ನಾಗಿದೆ ಅಂತ ಕಂಪನಿ. ನೀವು ಯಾವ್ದಾದ್ರು ಒಂದು ಕಂಪನಿನಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಚೆನ್ನಾಗಿರೋ ROC ಕಂಪನಿನಲ್ಲೇ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಆ ಕಂಪನಿ ROC 15, 20, 25, 30% ಇರಬೇಕು. ಹಂಗಂದ್ರೆ ಮಾತ್ರ ನಿಮಗೆ ಫ್ಯೂಚರ್ ಅಲ್ಲಿ ಹೋಗ್ಬಿಟ್ಟು ಆ ಕಂಪನಿ ಒಳ್ಳೆ ಪ್ರಾಫಿಟ್ ಮಾಡುತ್ತೆ ಅಂತಂದ್ರೆ ಆ ಕಂಪನಿ ಶೇರ್ ಪ್ರೈಸ್ ಕೂಡ ಮೇಲೆ ಹೋಗುತ್ತೆ. ಈಗ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ, ನಿಮಗೆ ಈ ROC ನ ಯಾವ ತರ ಕಂಪನಿಗಳಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ಕ್ಯಾಪಿಟಲ್ ಇಂಟೆನ್ಸಿವ್ ಸೆಕ್ಟರ್ ಅಲ್ಲಿ ಯಾವ ಕಂಪನಿಗಳು ಕೆಲಸ ಮಾಡ್ತಿರ್ತಾವಲ್ವಾ ಆ ತರ ಕಂಪನಿಗಳಲ್ಲಿ ನೀವು ROC ನ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಪಿಟಲ್ ಹೆವಿ ಅಥವಾ ಅಸೆಟ್ ಹೆವಿ ಬಿಸ್ನೆಸ್ ಅಂದ್ರೆ ಏನಂತಂದ್ರೆ ಈಗ ಈ ಕಂಪನಿಗಳು ಬಿಸ್ನೆಸ್ ಮಾಡ್ಲಿಕ್ಕೆ ಜಾಸ್ತಿ ಅಸೆಟ್ಸ್ ಬೇಕಾಗಿರುತ್ತೆ. ಎಕ್ಸಾಂಪಲ್ಗೆ ಈ ಕಂಪನಿಗಳಿಗೆ ದೊಡ್ಡ ದೊಡ್ಡ ಮಷಿನ್ಸ್ ಬೇಕಾಗಿರುತ್ತೆ, ಜಾಸ್ತಿ ರಾ ಮೆಟೀರಿಯಲ್ ಬೇಕಾಗಿರುತ್ತೆ, ಜಾಸ್ತಿ ಜಾಗ ಬೇಕಾಗಿರುತ್ತೆ. ಈ ತರ ಕಂಪನಿಗಳಲ್ಲಿ ನಾವು ಇದನ್ನ ನೋಡ್ಬೇಕಾಗುತ್ತೆ. ಎಕ್ಸಾಂಪಲ್ಗೆ ಈ ಸ್ಟೀಲ್ ಪ್ರೊಡ್ಯೂಸ್ ಮಾಡೋ ಕಂಪನಿಗಳಾಗಿರ್ಬೋದು, ಮತ್ತೆ ಸಿಮೆಂಟ್ ಪ್ರೊಡ್ಯೂಸ್ ಮಾಡೋ ಅಥವಾ ಲೈಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪನಿಗಳಾಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರ್ತಾವಲ್ವಾ ಆ ತರ ಕಂಪನಿಗಳಾಗಿರ್ಬೋದು, ಪವರ್, ಇನ್ಫ್ರಾಸ್ಟ್ರಕ್ಚರ್, ಟೆಲಿಕಾಮ್ ಈ ತರ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋ ಕಂಪನಿಗಳಲ್ಲಿ ನಾವು ROE ಜೊತೆಗೆ ROCಗೂ ಕೂಡ ಬಹಳ ಪ್ರಾಮುಖ್ಯತೆ ಕೊಡಲೇಬೇಕು. ಮತ್ತೆ ಈ ROC ನ ಯಾವ ತರ ಕಂಪನಿಗಳಲ್ಲಿ ನೋಡಬಾರ್ದು ಅಂತಂದ್ರೆ ROC ನ ನಾವು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಮತ್ತೆ ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರ್ತವಲ್ವಾ ಆ ತರ ಕಂಪನಿಗಳಲ್ಲಿ ನೋಡಕ್ಕೆ ಹೋಗ್ಬಾರ್ದು. ಯಾಕಂತಂದ್ರೆ ROC ಬದಲಾಗಿ ಅಲ್ಲಿ ನಾವು ROA ಅಂತ ಒಂದು ಮೆಟ್ರಿಕ್ಸ್ ಬರುತ್ತೆ, ಅದನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಮತ್ತೆ ಫೈನಾನ್ಷಿಯಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋ ಕಂಪನಿಗಳ ROC ನ ನೋಡಕ್ಕೆ ಹೋಗ್ಬಾರ್ದು. ಐ ಹೋಪ್ ನಿಮಗೆ ಈ ROC ಅಂದ್ರೆ ಏನಂತ ಸಿಂಪಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅದೇ ರೀತಿನೇ ನಿಮಗೆ ಹೋಮ್ವರ್ಕ್ ಏನಂತಂದ್ರೆ ಲೈಕ್ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ವೊಡಾಫೋನ್ ಐಡಿಯಾ ಅಂತ ಒಂದು ಕಂಪನಿ ಲಿಸ್ಟ್ ಆಗಿದೆ, ಓಕೆನಾ. ಈ ಕಂಪನಿ ಏನ್ ಮಾಡುತ್ತೆ ಅಂತಂದ್ರೆ ಟೆಲಿಕಾಂ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ. ಲೈಕ್ ವೊಡಾಫೋನ್ ಐಡಿಯಾ ಸಿಮ್ ಬರ್ತಾವಲ್ವಾ ಈ ಸೆಕ್ಟರ್ ಅಲ್ಲಿ ಲೈಕ್ ಈ ಸಿಮ್ ನೆಲ್ಲ ಸೆಲ್ ಮಾಡುತ್ತೆ, ಮತ್ತೆ ಲೈಕ್ ಟವರ್ಸ್ ಎಲ್ಲ ಬರ್ತಾವಲ್ವಾ ಅದನ್ನೆಲ್ಲ ಇವರು ಇನ್ಸ್ಟಾಲ್ ಎಲ್ಲ ಮಾಡಿ ಲೈಕ್ ಇದು ಟೆಲಿಕಾಂ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ. ಈ ಕಂಪನಿಯ ROC ಕ್ಯಾಲ್ಕುಲೇಟ್ ಮಾಡಿ ನನಗೆ ಹೇಳಬೇಕು. ROC ನೀವೇನೋ ಕ್ಯಾಲ್ಕುಲೇಟ್ ಮಾಡ್ತೀರಾ, ಬಟ್ ಒಂದೇನಂತಂದ್ರೆ ಈ ಕಂಪನಿ ROC ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಅದು ನೆಗೆಟಿವ್ ಅಲ್ಲಿ ಬರುತ್ತೆ. ನನಗೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಏನಂತಂದ್ರೆ ಈ ಕಂಪನಿಯ ROC ಯಾಕೆ ನೆಗೆಟಿವ್ ಅಲ್ಲಿ ಇದೆ. ಒಂದ್ ವೇಳೆ ನಿಮಗೆ ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಚಾಟ್ GPT ಇದೆ, ಜೆಮಿನಿ ಇದೆ, ಕ್ಲಾಡ್ ಇದೆ, ಏನೋ AI ಟೂಲ್ ಇದೆ ಅಥವಾ ಗೂಗಲ್ ಇದೆ, ಹೋಗಿ ನೀವು ಸರ್ಚ್ ಮಾಡ್ಬಿಟ್ಟು ಯಾಕೆ ಕಂಪನಿಗಳ ROC ನೆಗೆಟಿವ್ ಇರುತ್ತೆ ಅಂತ ಸರ್ಚ್ ಮಾಡ್ಬಿಟ್ಟು ನೀವು ಕಮೆಂಟ್ ಮಾಡಬೇಕು. ನಾನು ನಿಮ್ಗೆ ಯಾಕೆ ಈ ತರ ಸ್ವಲ್ಪ ಹೆವಿ ಇರೋ ಹೋಮ್ವರ್ಕ್ ಕೊಡ್ತಿದ್ದೀನಿ ಅಂತಂದ್ರೆ ನಾನು ನಿಮ್ಗೆ ಮೊದಲನೇ ವಿಡಿಯೋದಿಂದಾನೇ ಹೇಳ್ತಿದ್ದೀನಿ ಏನಂತಂದ್ರೆ ಎಲ್ಲಿವರೆಗೂ ನೀವು ಖುದ್ದು ಕೆಲಸ ಮಾಡಲ್ವೋ, ಎಲ್ಲಿವರೆಗೂ ನೀವು ಖುದ್ದು ನಿಮ್ಮ ಎಫರ್ಟ್ ಹಾಕಲ್ವೋ ಅಲ್ಲಿವರೆಗೂ ನಾನು ಏನೇ ಹೇಳಿದ್ರು ಕೂಡ ಅಥವಾ ಲೈಕ್ 108 ಯೂಟ್ಯೂಬರ್ಸ್ ಏನೇ ಹೇಳ್ಕೊಟ್ರು ಕೂಡ ನಿಮಗೆ ಈ ಸ್ಟಾಕ್ ಮಾರ್ಕೆಟ್ ಮತ್ತೆ ROE, ROC, P ರೇಷಿಯೋ ಯಾವ ಕೂಡ ಅರ್ಥ ಆಗಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋ ಇಂದ ROC ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. I will see you in next video.